Good morning, dear students. Welcome back to my class. Dear students, in the previous class we discussed about word order, negative segments. Today I am going to teach you interrogative segments. Okay, yes or no questions and also WH questions. ಹಾಗಾದರೆ ಕಳೆದ ಕ್ಲಾಸಲ್ಲಿ ನಾವೇನಪ್ಪ ಅಂದರೆ ಈ ನೆಗೆಟಿವ್ ಸೆಗ್ಮೆಂಟ್ಗಳನ್ನು ವರ್ಡ್ ಆರ್ಡರ್ ದಟ್ ಮೀನ್ಸ್ ಅವನೇನಪ್ಪ ಅಂದರೆ ಸೀರಿಯಲ್ ವೈಸ್ ಅವನ್ನ ಕ್ರಮಾನುಗತವಾಗಿ ಜೋಡಣೆ ಮಾಡೋದು ಹೇಗೆ ಅಂತ ನೋಡಿದ್ವಿ. ಇವತ್ತೇನಪ್ಪ ಅಂದರೆ ಈ ಇಂಟ್ರಾಗೇಟಿವ್ಸ್ ದಟ್ ಮೀನ್ಸ್ ಎಸ್ ಆರ್ ನೋ ಕ್ವಶನ್ಸ್ ಆಗಿರ್ಬೋದು ಆ್ಯಂಡ್ ಆಲ್ಸೋ WH ಕ್ವಶನ್ ಆಗಿರ್ಬೋದು, ಅವುಗಳನ್ನು ಯಾವ ರೀತಿ ನಾವಿಲ್ಲೇ ಸರಿಯಾದ ರೀತಿ ಅವನ್ನ ಜೋಡಿಸಬೇಕು ಅನ್ನೋದನ್ನು ನೋಡೋಣ. ಓಕೆ, ಹಿಯರ್ ಎಸ್ ಆರ್ ನೋ ಕ್ವಶನ್ಸ್. ನಾವಿಲ್ಲಿ ಎಸ್ ಆರ್ ನೋ ಕ್ವಶನ್ಸ್ಗಳನ್ನು ಅದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಬೇಕಾದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ, ಹೌದಾ? ಹೇಗೆ ನಾವು ಅದನ್ನು ಆರ್ಡರ್ ವೈಸ್ ವರ್ಡ್ಸ್ಗಳನ್ನು ಜೋಡಿಸಬೇಕು. ಓಕೆ, ಮೊದಲಿಗೆ ನಾವೇನಪ್ಪ ಅಂದರೆ ಎಸ್ ಆರ್ ನೋದಲ್ಲಿ ಹೆಲ್ಪಿಂಗ್ ವರ್ಬನ್ನು ಮೊದಲು ನಾವು ಬರಿಬೇಕು. ಓಕೆ, ಹೆಲ್ಪಿಂಗ್ ವರ್ಬ್ ಮೀನ್ಸ್ ಯಾಮ್, ಈಸ್, ಆರ್, ವಾಸ್, ವೇರ್, ಡಿಡ್, ಡೂ, ಡಸ್, ಓಕೆ, ಹ್ಯಾವ್, ಆಸ್, ಆ್ಯಡ್. ಮೊದಲು ನಾವಲ್ಲಿ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಆ್ಯಂಡ್ ದೆನ್ ಸಬ್ಜೆಕ್ಟ್. ಓಕೆ, ಹೆಲ್ಪಿಂಗ್ ವರ್ಬ್ ಆದ ನಂತರ ಸಬ್ಜೆಕ್ಟನ್ನು ಬರಿಬೇಕು. ಸಬ್ಜೆಕ್ಟ್ ಆದ ನಂತರ ಇಲ್ಲಿ ಮೇನ್ ವರ್ಬ್, ME ಮೀನ್ಸ್ ಮೇನ್ ವರ್ಬ್, ವರ್ಬನ್ನು ಬರಿಬೇಕು. ಓಕೆ, ರೈಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಆದ ನಂತರ ಕ್ವಶನ್ ಮಾರ್ಕನ್ನು ಹಾಕಬೇಕು ಕೊನೆಗೆ, ರೈಟ್. ದಿಸ್ ಈಸ್ ವಾಟ್ ಎಸ್ ಆರ್ ನೋದಲ್ಲಿ ಕ್ವಶನ್ಸ್ಗಳನ್ನು ಯಾವ ರೀತಿ ನಾವು ಆರ್ಡರ್ ವೈಸ್ ವರ್ಡ್ಸ್ಗಳನ್ನು ಬರಿಬೇಕು. ಓಕೆ, ರೈಟ್. ಆ್ಯಂಡ್ ದೆನ್ WH ಕ್ವಶನ್ಸ್. WH ಕ್ವಶನ್ಸನ್ನು ನಾವು ಯಾವ ರೀತಿಯಲ್ಲಿ ಕ್ರಮಾನುಗತವಾಗಿ ವರ್ಡ್ಸ್ಗಳನ್ನು ಜೋಡಿಸ್ಬೇಕಂದ್ರೆ ಮೊದಲು WH ವರ್ಡನ್ನು ಬರಿಬೇಕು. WH ವರ್ಡ್ ವಾಟ್, ವೆನ್, ಹೂ, ಹೌ, ಓಕೆ, ಆ್ಯಂಡ್ ವೇರ್, ವಿಚ್. ಈ ರೀತಿಯಾಗಿರ್ತಕ್ಕಂಥ WH ವರ್ಡ್ಸ್ ಅಲ್ಲಿ ಯಾವುದಿದೆ ಅದು ನೋಡಿಕೊಂಡು ಫಸ್ಟ್ ನಾವು ಅದನ್ನು ಬರಿಬೇಕು. ಅದಾದ ನಂತರ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಹೆಲ್ಪಿಂಗ್ ವರ್ಬ್ ಆದ ನಂತರ ಸಬ್ಜೆಕ್ಟ್ ಆದ ನಂತರ ವರ್ಬ್ ಆ್ಯಂಡ್ ದೆನ್ ಆಬ್ಜೆಕ್ಟ್ ಆ್ಯಂಡ್ ದೆನ್ put a question mark, that end of the sentence, right. This is what ಎಸ್ ಆರ್ ನೋದಲ್ಲಿ ಯಾವ ರೀತಿ ನಾವು ವರ್ಡ್ಸನ್ನು ಜೋಡಿಸ್ಬೇಕು, WH ಅಲ್ಲಿ ಯಾವ ರೀತಿ ವರ್ಡ್ಸನ್ನು ಜೋಡಿಸ್ಬೇಕು, ರೈಟ್. ಹಾಗಾದರೆ ಇವಾಗ ನಾವೇನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಈ ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಕ್ವಶನ್ಸ್. ಈ ಒಂದು ಕ್ವಶನ್ಸ್ಗಳನ್ನು ಮಾಡೋದು ಹೇಗೆ, ಅವುಗಳನ್ನ ರೀಅರೇಂಜ್ ನಾವೇನಪ್ಪ ಅಂದ್ರೆ ಸೆಗ್ಮೆಂಟ್ಸ್ಗಳನ್ನು ಜೋಡಿಸ್ಬೇಕು. ಓಕೆ, ಸರಿಯಾದ ರೀತಿಯಲ್ಲಿ ಅನುಕ್ರಮವಾಗಿ ಜೋಡಿಸಿದಾಗ ಅದೇನಾಗಬೇಕು, ಅದು ಕ್ವಶನ್ ಆಗಬೇಕು, ರೈಟ್. ಫಸ್ಟ್ ಒನ್ ಏನಿದೆ ಇಲ್ಲಿ, ಅಕ್ಸೆಪ್ಟ್ ದ ಜಡ್ಜ್ಮೆಂಟ್ ಡಿಡ್ ದ ಮ್ಯಾನ್ ದ ಜಂಗಲ್ ಲಾರ್ಡ್ಸ್ ಆಫ್. ಓಕೆ, ಇಲ್ಲಿ WH ವರ್ಡ್ ನಮಗಿಲ್ಲೇ ಕಾಣ್ತಾ ಇಲ್ಲ. ದೇರ್ ಈಸ್ ನೋ WH ವರ್ಡ್. ಯಾವಾಗ ನಮಗೆ WH ವರ್ಡಲ್ಲಿ ಕಾಣ್ತಾ ಇಲ್ಲ ಅಂತಂದಮೇಲೆ ಇದು ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ. ಹಾಗಾದರೆ ಇಲ್ಲಿರುವಂತಹ ಸಹಾಯಕ ಕ್ರಿಯಾಪದ ಯಾವುದು? ನೋಡಿಲ್ಲ, ಡಿಡ್, ಹೌದಾ? ಡಿಡ್ ದ ಮ್ಯಾನ್. ಇದು ಎಸ್ ಆರ್ ನೋ ಆದ್ದರಿಂದ ನಾವು ಮೊದಲಿಗೆ ಡಿಡ್ ಇಂದ ಸ್ಟಾರ್ಟ್ ಮಾಡಬೇಕು. ಡಿಡ್ ದ ಮ್ಯಾನ್. ಓಕೆ, ಡಿಡ್ ದ ಮ್ಯಾನ್. ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಡಿಡ್ ದ ಮ್ಯಾನ್. ದ ಮ್ಯಾನ್ ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಡಿಡ್ ಏನಾಗುತ್ತೆ, ಇದು ಹೆಲ್ಪಿಂಗ್ ವರ್ಬ್. ಈಗ ಹೆಲ್ಪಿಂಗ್ ವರ್ಬ್ ಆಯಿತು, ಸಬ್ಜೆಕ್ಟ್ ಆಯಿತು. ನೆಕ್ಸ್ಟ್ ನಾವು ಇವಾಗ ಏನು ತಗೋಬೇಕು, ಇವಾಗ ವರ್ಬನ್ನು ತಗೋಬೇಕು. ದಟ್ ಮೀನ್ಸ್ MV ಮೇನ್ ವರ್ಬ್ ಯಾವುದಿದೆ ಇಲ್ಲಿ, ಅಕ್ಸೆಪ್ಟ್, ಹೌದಾ? ಹೀಗಾಗಿ ನಾವೇನಪ್ಪ ಅಂದ್ರೆ ಅಕ್ಸೆಪ್ಟ್ ದ ಜಡ್ಜ್ಮೆಂಟ್ ಅನ್ನ ಇವಾಗ ಬರಿಬೇಕು. ಡಿಡ್ ದ ಮ್ಯಾನ್ ಅಕ್ಸೆಪ್ಟ್ ದ ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ಆದ ನಂತರ ಪ್ರಪೋಸಿಷನ್ ಆಫ್ ಕೊನೆಗಿದೆ. ಅದನ್ನು ನಾವು ಮೊದಲಿಗೆ ತಗೊಂಡಾಗ ಆಫ್ ದ ಜಂಗಲ್ ಲಾರ್ಡ್ಸ್. ಇದು ಏನಾಗುತ್ತೆ, ಸರಿಯಾಗುತ್ತೆ. ಓಕೆ, ದ ಜಂಗಲ್ ಲಾರ್ಡ್ಸ್ ಅಂತಿದೆ ಇಲ್ಲೇ. ಇದಕ್ಕಿಂತ ಮುಂಚೆ ನಾವು ಏನಪ್ಪ ಅಂದರೆ
ಆಫ್ ದ ಜಂಗಲ್ ಲಾರ್ಡ್ಸ್. ಕೊನೆಗೆ ಕ್ವಶನ್ ಮಾರ್ಕ್. ಸೊ ಹಾಗಾದರೆ ಸೊ ಇಲ್ಲಿ ನಾವೇನಪ್ಪ ಅಂದರೆ ಸೊ ಡಿಡ್ ಏನಿದು ಸೊ ದಿಸ್ ಈಸ್ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ದ ಮ್ಯಾನ್, ಸೊ ದಿಸ್ ಈಸ್ ವಾಟ್ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಆದ ನಂತರ ವರ್ಬ್ ಅಕ್ಸೆಪ್ಟ್. ಸೊ ವರ್ಬ್ ಆದ ನಂತರ ಕೊನೆಗೆ ಏನಪ್ಪ ಅಂದರೆ ದ ಜಡ್ಜ್ಮೆಂಟ್. ಸೊ ದಿಸ್ ಈಸ್ ವಾಟ್ ಆಬ್ಜೆಕ್ಟ್. ಸೊ ಆಫ್ ದ ಜಂಗಲ್ ಲಾರ್ಡ್ಸ್, ಆಫ್ ದ ಜಂಗಲ್ ಲಾರ್ಡ್ಸ್. ಸೊ ಇದೇನಾಗ್ತದೆ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಆಗುತ್ತೆ. ಸೊ ಮುಂದುವರೆದ ಕರ್ಮಪದ. ಓಕೆ ರೈಟ್. ಆ್ಯಂಡ್ ದೆನ್ ಆಲ್ಸೋ ಏನಪ್ಪ ಅದು ಸೊ ಪ್ರೇಸ್ ಕೂಡ ಆಗುತ್ತೆ. ಓಕೆ ರೈಟ್. ಆ್ಯಂಡ್ ದೆನ್ ಸೆಕೆಂಡ್ ಒನ್, ರಿಟೇನ್. ಡಿಡ್ ಡಾಗ್ಲಾಸ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್ ಕ್ವಶನ್ ಮಾರ್ಕ್. ಸೊ ಇಲ್ಲಿ ಕೂಡ ಏನಪ್ಪ ಅಂದರೆ WH ವರ್ಡ್ ಇಲ್ಲ, ಹೌದಾ? ಸೊ ಹಾಗಾದರೆ ನಮಗಿಲ್ಲಿ ಡಿಡ್ ಡಾಗ್ಲಾಸ್ ಅಂತಿದೆ ಇಲ್ಲಿ. ಸೊ ಇದು ಎಸ್ ಆರ್ ನೋ ಕ್ವಶನ್ ಅಂತ ನಮಗೇನಾಯ್ತು ಇವಾಗ ಕನ್ಫರ್ಮ್ ಆಯಿತು. ಸೊ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಇದು ಕ್ವಶನ್ ಇದು. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕ್ವಶನ್ ಮಾಡಬೇಕು ಇವಾಗ. ಓಕೆ, ಸೊ ಹಾಗಾದರೆ ಮೊದಲು ಏನು ತೊಗೋಬೇಕು ಇವಾಗ? ಡಿಡ್ ಅಂತ ತೊಗೋಬೇಕು. ಡಿಡ್ ಡಿಡ್ ಸೊ ಡಾಗ್ಲಾಸ್ ಡಿಡ್ ಡಾಗ್ಲಾಸ್ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಆದ ನಂತರ ವರ್ಬನ್ನು ತಗೋಬೇಕು. ಸೊ ವರ್ಬ್ ಯಾವುದಿಲ್ಲ? ರಿಟೇನ್. ಓಕೆ, ರಿಟೇನ್ ರಿಟೇನ್. ಸೊ ವರ್ಬ್ ಆದ ನಂತರ ಆಬ್ಜೆಕ್ಟ್. ಸೊ ಹಾಗಾದರೆ ಡಿಡ್ ಡಾಗ್ಲಾಸ್ ರಿಟೇನ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್ ಕ್ವಶನ್ ಮಾರ್ಕ್. ಓಕೆ, ಸೊ ಇದು ಹೆಲ್ಪಿಂಗ್ ವರ್ಬ್ and then subject and then MV and then is a self confidence object. Okay, so and then question mark. Right. So third one, so did she her homework in my room do? So idu kuda yes or no question agutte. So because of there is no WH word. So agare ille do antide and did antide. ಸೊ ನಾವು ಮೊದಲಿಗೆ ಡೂ ಹೆಲ್ಪಿಂಗ್ ವರ್ಬ್ ತೊಗೊಂಡ್ರೆ ಸೊ ನಂತರ ನಾವು ಡಿಡ್ ಹಾಕೋದಕ್ಕೆ ಬರಲ್ಲ. ಸೊ ಬಿಕಾಸ್ ಆಫ್ ಗ್ರಾಮೆಟಿಕಲಿ ರಾಂಗ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವಿಲ್ಲಿ ಏನಪ್ಪ ಅಂದರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಕ್ವಶನ್ ಮಾಡಬೇಕಾಗಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಮೊದಲಿಗೆ ನಾವಿಲ್ಲಿ ಏನಪ್ಪ ಅಂದರೆ ಡಿಡ್ಡನ್ನು ತೊಗೋಬೇಕು. ಓಕೆ, ಸೊ ಡಿಡ್ ಶಿ ಸಬ್ಜೆಕ್ಟ್ ಹಾಕ್ಬೇಕು ಅವಾಗ. ಸೊ ಹೆಲ್ಪಿಂಗ್ ವರ್ಬ್ ಆದಮೇಲೆ ಸಬ್ಜೆಕ್ಟ್ ಡಿಡ್ ಶಿ ಡೂ. ಸೊ ಕೊನೆಗಿದೆ ನೋಡ್ರಿ ಡೂ. ಸೊ ಇದು ಡೂ ಏನಪ್ಪ ಅಂದರೆ ಇಲ್ಲೇ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ಯಾಕಂದರೆ ಡಿಡ್ ಎಕ್ಸಿಸ್ಟ್ ಆಗಿದೆ. ಸೊ ಡಿಡ್ ಎಕ್ಸಿಸ್ಟ್ ಆದಾಗ ಸೊ ಮುಂದುಗಡೆ ಡೂ ಬರುತ್ತೆ. ಬಿಕಾಸ್ ಆಫ್ ಡೂ ಏನಪ್ಪ ಅಂದರೆ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಅದು ಕೂಡ V1. ಡಿಡ್ ಶಿ ಡೂ her homework. Did she do her homework in my room? In my room question mark. Okay, helping verb subject. So this is what? Verb. So do ille main verb ಆಗಿ ಕೆಲಸ ಮಾಡುತ್ತೆ. Did she do her homework? So this is what? Object. In my room. So in my room phrase ಅಥವಾ extended object. Okay, ಮುಂದುವರೆದ ಕರ್ಮಪದ. Right. And then so ಇವಾಗ why did the farmer suicide commit? Suicide commit. So ಹಾಗಾದರೆ
ಸೊ ಇಲ್ಲಿ ಭಾಳ ಈಸಿಯಾಗಿ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಯಾಕಂದರೆ ನಿಮಗೆಲ್ಲ WH ವರ್ಡ್ ಕಾಣ್ತಾ ಇದೆ, ಹೌದಾ? ಸೊ ಯಾವುದದು? ವೈ. ಸೊ WH ವರ್ಡ್ ಆದ ನಂತರ ನಾವು ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಸೊ ಅವರಿಲ್ಲಿ ಏನಪ್ಪ ಅಂದರೆ ವೈ ಡಿಡ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಭಾಳ ಈಸಿಯಾಗಿ ಸೊ ಮೊದಲಿಗೆ ವೈ ಡಿಡ್, ಸೊ ಇದನ್ನು ಬರಿಬೇಕು. ಸೊ WH ವರ್ಡ್ ಆಯಿತು, ಹೆಲ್ಪಿಂಗ್ ವರ್ಬ್ ಆಯಿತು, ಅದಾದ ನಂತರ ಸಬ್ಜೆಕ್ಟನ್ನು ತೊಗೋಬೇಕು ಇವಾಗ. ಸೊ ಸಬ್ಜೆಕ್ಟ್ ಯಾವುದಿದೆ ಇಲ್ಲಿ? ದ ಫಾರ್ಮರ್. ಓಕೆ, ವೈ ಡಿಡ್ ದ ಫಾರ್ಮರ್. ಫಾರ್ಮರ್ ಸಬ್ಜೆಕ್ಟ್ ಆದ ನಂತರ ವರ್ಬ್ ಅನ್ನು ಬರೀಬೇಕು. ಸೊ ವರ್ಬ್ ಯಾವುದಾಗುತ್ತಿಲ್ಲ? ಕಮಿಟ್. ಓಕೆ, ವೈ ಡಿಡ್ ದ ಫಾರ್ಮರ್ ಕಮಿಟ್ ಸುಸೈಡ್. ಕೊನೆಗೆ ಕ್ವಶನ್ ಮಾರ್ಕ್. ಸೊ ಇಲ್ಲಿ ಸುಸೈಡ್ ಏನಾಗುತ್ತೆ? ಇದು ಆಬ್ಜೆಕ್ಟ್. ಓಕೆ, ಅಂಡ್ ದೆನ್ ವಾಟ್ ಡಿಡ್ ಡೂ ಡ್ಯೂರಿಂಗ್ ದ ಜರ್ಮನ್ ಇನ್ವಾಷನ್ ದ ಬಾಯ್ಸ್. ಓಕೆ, ಸೊ ಇಲ್ಲಿ ಕೂಡ ನೀವೇನಪ್ಪ ಅಂದರೆ ಇಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆಲ್ರೆಡಿ ನಮಗಿಲ್ಲೇ ವಾಟ್ ಡಿಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂದರೆ WH ಕ್ವಶನ್. ಸೊ ಪಾಸ್ಟ್ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ನಾವು ಮೊದಲಿಗೆ ಏನಪ್ಪ ಅಂದರೆ ವಾಟ್ ಡಿಡ್ ಅನ್ನು ತಗೋಬೇಕು. ವಾಟ್ ಡಿಡ್. ಸೊ ಇದಾದಮೇಲೆ ಸಬ್ಜೆಕ್ಟನ್ನು ತಗೋಬೇಕು. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದಾಗುತ್ತೆ? ವಾಟ್ ಡಿಡ್ ದ ಜರ್ಮನ್ ಇನ್ವೆನ್ಷನ್ ಅಂತ ಬರೆಯಕ್ಕೆ ಬರಲ್ಲ. ಓಕೆ, ಸೊ ಅದಕ್ಕಿಂತ ಅದಾದಮೇಲೆ ಇದೆ ನೋಡಿ ದ ಬಾಯ್ಸ್ ಅಂತಂದು. ಸೊ ದ ಬಾಯ್ಸ್ ಏನಾಗುತ್ತೆ? ಸೊ ಇದು ಸಬ್ಜೆಕ್ಟ್ ಆಗುತ್ತೆ. ಓಕೆ, ವಾಟ್ ಡಿಡ್ ದ ಬಾಯ್ಸ್. ಸಬ್ಜೆಕ್ಟ್ ಆದ ನಂತರ ವರ್ಬ್. ಸೊ ಡೂ. ಸೊ ಇಲ್ಲಿ ಕೂಡ ಡೂ ಏನಾಗುತ್ತೆ? ಸೊ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ಬಿಕಾಸ್ ಡಿಡ್ ಹೊರಗಡೆ ಬಂದಾಗ ಮುಂದುಗಡೆ ನಾವು V1 ಅನ್ನು ಬರಿಬೇಕು. ಓಕೆ, ಎಸ್ಪೆಷಲಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಕ್ವಶನ್ ಮಾಡಬೇಕಾದ್ರೆ ಸೊ ಡಿಡ್ ಎಕ್ಸಿಸ್ಟ್ ಆದಾಗ ಮುಂದುಗಡೆ ನಾವು V1 ಅನ್ನು ಬರಿಬೇಕು. ಸೊ ಇಲ್ಲಿ ಡೂ ಐತಲ್ಲ, ಸೊ ಇದು V1 ಆಗಿ ಕೆಲಸ ಮಾಡುತ್ತೆ, ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ಹೀಗಾಗಿ ಏನಪ್ಪ ಅಂದರೆ ವಾಟ್ ಡಿಡ್ ದ ಬಾಯ್ಸ್ ಡೂ ಡ್ಯೂರಿಂಗ್. ಸೊ ಡ್ಯೂರಿಂಗ್ ದ ಜರ್ಮನ್ ಇನ್ವ್ಯಾಷನ್. ಸೊ ಇಲ್ಲಿಂದ ಇಲ್ಲಿವರೆಗೂ ಅವರು ಕೊಟ್ಟಿದ್ದಾರೆ. ಓಕೆ, ರೈಟ್. ಸೊ ಹೀಗಾಗಿ ನಾವಿಲ್ಲೇನಪ್ಪ ಅಂದರೆ ಡ್ಯೂರಿಂಗ್ ದ ಜರ್ಮನ್ ಇನ್ವ್ಯಾಷನ್. ಸೊ ಇನ್ವ್ಯಾಷನ್ ಮೀನ್ಸ್ ಆಕ್ರಮಣ. ಓಕೆ, ರೈಟ್. ಸೊ ಕೊನೆಗೆ ಕ್ವಶನ್ ಮಾರ್ಕ್. ಓಕೆ, and then sixth one, the narrator how does go to Verona. Okay, so how does ಅಂದ್ರೆ WH ಕ್ವಶನ್. ಸೊ how does. ಸೊ ಮೊದಲಿಗೆ WH ವರ್ಡ್, ಅದಾದ ನಂತರ ಹೆಲ್ಪಿಂಗ್ ವರ್ಬ್. how does. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನು ತಗೋಬೇಕು. ಓಕೆ, ಸೊ ಸಬ್ಜೆಕ್ಟ್ ಇಲ್ಲೇ ದ ನರೇಟರ್. ಹೌ ಡಸ್ ದ ನರೇಟರ್. ಹೌ ಡಸ್ ದ ನರೇಟರ್. ಸೊ ಸಬ್ಜೆಕ್ಟ್ ಆದ ನಂತರ ಸೊ ವರ್ಬ್. ಸೊ ವರ್ಬ್ ಯಾವುದಿಲ್ಲ? ಗೋ. ಹೌ ಡಸ್ ದ ನರೇಟರ್ ಗೋ ಟು ವೆರೋನಾ. ಕ್ವಶನ್ ಮಾರ್ಕ್. ಹಾಗಾದರೆ ಹೌ ಡಸ್ ದ ನರೇಟರ್ ಗೋ ಟು ವೆರೋನಾ. ಸೊ ವೆರೋನಾಕ್ಕೆ ಸೊ ನರೇಟರ್ ಹೇಗೆ ಹೋಗುತ್ತಾರೆ? ರೈಟ್. ಆ್ಯಂಡ್ ದೆನ್ ತಾಳಗುಪ್ಪ ಸ್ಟೇಷನ್ ಡಸ್ ಲಿವ್ ದ ಟ್ರೈನ್ ವೆನ್. ಸೊ ವೆನ್ ಕೊನೆಗಿದೆ. ಸೊ WH ಕ್ವಶನ್ ಇದು. ಸೊ ಹೀಗಾಗಿ ನಾವಿಲ್ಲಿ ಏನಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಬಿಕಾಸ್ ಆಫ್ ಡಸ್ ಇದೆ ಇಲ್ಲೇ. ರೈಟ್. ಸೊ ಮೊದಲಿಗೆ ನಾವಿಲ್ಲೇ ವೆನ್ ಅಂತ ತಗೋಬೇಕು. ಸೊ ವೆನ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಡಸ್. ವೆನ್ ಡಸ್ ದ ಟ್ರೈನ್.
ವೆನ್ ಡಸ್ ದ ಟ್ರೈನ್ ಓಕೆ ಲಿವ್. ಸೊ ನೋಡಲ್ಲಿ, ಸೊ ಮೊದಲಿಗೆ ಡಬ್ಲ್ಯೂ ಎಚ್ ವೆನ್, ಸೊ ಡಸ್ ಏನಿದು ಹೆಲ್ಪಿಂಗ್ ವರ್ಬ್, ದ ಟ್ರೈನ್ ಏನಾಗುತ್ತೆ ಇದು ಸಬ್ಜೆಕ್ಟ್ ಆಗುತ್ತೆ. ಸೊ ಅದಾದ ನಂತರ ನಾವಲ್ಲಿ ವರ್ಬನ್ನು ಬರೀಬೇಕು. ಸೊ ಯಾವುದದು ಲಿವ್. ವೆನ್ ಡಸ್ ದ ಟ್ರೈನ್ ಲಿವ್ ತಾಳಗುಪ್ಪ ಸ್ಟೇಷನ್. ತಾಳಗುಪ್ಪ ಸ್ಟೇಷನ್. ರೈಟ್. ಓಕೆ, ಹಾಗಾದರೆ ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಇವಾಗ ನಾವಿಲ್ಲಿ ಏನಪ್ಪ ಅಂದ್ರೆ, ಸೊ ಇವುಗಳನ್ನು ಅಂದರೆ ಈ ಸೆಗ್ಮೆಂಟ್ಗಳನ್ನು ನಾವಿಲ್ಲಿ ಇವಾಗ ಸೊ ಈ ಒಂದು ಫಾರ್ಮುಲಾ ವೈಸ್ ಅಂದರೆ ಈ ಒಂದು ಫಾರ್ಮುಲಾಕ್ಕೆ ತಕ್ಕಂತೆ ಎಸ್ ಆರ್ನೂ ಆಗಿರ್ಬೋದು, ಡಬ್ಲ್ಯೂ ಎಚ್ ಆಗಿರ್ಬೋದು, ವರ್ಡ್ಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಜೋಡಿಸಿದಾಗ ಸೊ ಇದೇನಪ್ಪ ಅದಕ್ಕೆ ಒಂದು ಮೀನಿಂಗ್ ಇರುತ್ತೆ, ಅಂದರೆ ಮೀನಿಂಗ್ ಅದಕ್ಕೆ ಬರುತ್ತೆ. ರೈಟ್. ಸೊ ಹಾಗಾದರೆ ಯಾವ ರೀತಿ ನಾವು ಅದನ್ನು ಆರ್ಡರ್ ವೈಸ್ ಜೋಡಿಸ್ಬೇಕಂತ ಇವತ್ತು ನೋಡಿದ್ವಿ. ಓಕೆ ರೈಟ್. ಹಾಗಾದರೆ ಇವಾಗ ಅಫಾರ್ಮೇಟಿವ್ ಮುಗೀತು. ಓಕೆ, ಆ್ಯಂಡ್ ದೆನ್ ನೆಗೆಟಿವ್ ಆಯಿತು. ಸೊ ಆ್ಯಂಡ್ ದೆನ್ ಇಂಟ್ರಾಗೇಟಿವ್, ಎಸ್ ಆರ್ ನೋ, ಡಬ್ಲ್ಯೂ ಎಚ್. ಓಕೆ, ನೆಕ್ಸ್ಟ್ ನಿಮಗೇನಪ್ಪ ಅಂದ್ರೆ ಈ ಆರ್ಟಿಕ್ಯುಲೇಷನಲ್ಲಿ ಸೊ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ, ಐ ವಿಲ್ ಟೀಚ್ ಯು. ಓಕೆ ರೈಟ್. ಥ್ಯಾಂಕ್ ಯು.